ಯುಗಾದಿಯ ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂತೋಷವನ್ನ ತರಲಿ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಾಡಿನ ಜನತೆಗೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದರೆ ನಮ್ಮದೊಂದು ಹೊಸ ವರ್ಷ ಇದ್ದಂಗೆ. ಹೊಸ ವರ್ಷ ಅಂದರೆ ಬೇವು ಬೆಲ್ಲ ಅಂತಾರಲ್ಲ, ಅದನ್ನ ಬೇವು ಬೆಲ್ಲ ಅಂದ್ರೆ ಅರ್ಥ ಅಂದರೆ ಸುಖ ಮತ್ತು ಕಷ್ಟಗಳ ಬೆಸುಗೆಯೇ ಬೇವು ಬೆಲ್ಲ. ಬೇವು ಬೆಲ್ಲ ಹಬ್ಬದ ಇದನ್ನ ಎಲ್ಲರೂ ಆಚರಿಸ್ತಾರೆ. ಬೇವು ಬೆಲ್ಲ ಅಂದರೆ ಈಗೇನೀಗಂದರೆ ಈ ಕೆಲವೊಂದು ರಾಜ್ಕುಮಾರ್ ಒಂದು ಹಾಡಲ್ಲಿದೆ, ಯುಗ ಯುಗಾದಿ ಮರಳಿ ಮರಳಿ, ಯುಗಾದಿ ಯುಗಾದಿ ಬಂದವರು ಮರಳಿ ಮರಳಿ ಬರುತ್ತಿದೆ ಅಂತ. ಹಾಗೆ ಈ ಯುಗಾದಿ ಹಬ್ಬದಲ್ಲಿ ಮಾವು ಬೇವು ಚಿಗುರು ಹೊಡೆಯುವಂಥದ್ದು, ಕೋಗಿಲೆ ಹಾಡುವಂಥದ್ದು, ಇದಕ್ಕೆ ಯುಗಾದಿ ಅಂತ ಹಿರಿಯರೆಲ್ಲ ಮಾಡ್ಕೊಂಡ್ಬಂದರೆ. ಹಾಗೆ ನಾವು ಹೆಂಗೆ ಆಚರಿಸಿ ಯುಗಾದಿ ಮಾಡ್ತೀವೋ ಹಾಗೆ ರಂಜಾನ್ ಅಂತ ತಿಂಗಳುಗಟ್ಟಲೆ ಉಪವಾಸ ಮಾಡಿ ಅದು ನೀರು ಕುಡಿದು ನಾವು ಆಚರಣೆ ಮಾಡ್ತಾರೆ. ಅದು ಸಾಮಾನ್ಯ ಅಲ್ಲ. ಈ ಬಿಸಿಲಲ್ಲಿ ಉಪವಾಸ ಮಾಡೋದಂದರೆ ಒಂದು ದೊಡ್ಡ ಇದೇನ, ಅದು ಅದ್ಭುತನೇ. ಯಾವುದೇ ಇರಲಿ, ನಮ್ಮ ಇದರಲ್ಲಿ ಹಿಂದೂ ಮುಸ್ಲಿಂ ಒಂದು ಭೇದ ಭಾವ ಎರಡು ಸೇರಿ ನಾವು ಈ ಹಬ್ಬನ ಆಚರಣೆ ಮಾಡಿ. ಅದೇ ರೀತಿ ಈ ನಮ್ಮ ಧಾರವಾಡ ಡಿಸ್ಟಿಕ್ಕಲ್ಲಿ ಮಾತು ತುಂಬ ಇಂಟ್ರೆಸ್ಟಿಂಗ್ ಇದೆ. ಯಾವುದಂತಂದರೆ ತ್ರಿಕೋನ ಇಂಡಿಯಾ ಕ್ರಿಕೆಟ್ ಮ್ಯಾಚ್. ಅಂದರೆ ತ್ರಿಕೋನ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಅಂದರೆ ಕಾಂಗ್ರೆಸ್ಸು ಮತ್ತು BJP ಮತ್ತು ನಮ್ಮ ಪಕ್ಷೇತರವಾಗಿ ದಿಂಗಲ್ ಅಜ್ಜರ್ ಅಂತ ನಿಂತ್ಕೊಂಡಿದ್ದಾರೆ. ಇದರಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದರೆ ಸೋಲಿಲ್ಲದ ಸರ್ದಾರ್ ಅಂತ ಪ್ರಹ್ಲಾದ್ ಜೋಶಿ ಅವರು ಒಂದು ಸ್ಟ್ರಾಂಗ್ ಇದ್ದಾರೆ. ಅದ್ರ ಜೊತೆಗೆ 540ಗೆ ಸೋಟಿಯವರು ಕಾಂಗ್ರೆಸ್ ಬದಲಾಗಿ ನಿಂತಿದ್ರು. ಈಗ ಸದ್ಯ ದಿಂಗಲ್ ಅಜ್ಜರು ಏನೋ ಒಂದು ಇದರಲ್ಲಿ ಒಂದು ಇದು ಬಂದಿದ್ದ, ಇದು ದೊಡ್ಡ ಚದುರಂಗದ ಆಟ ಆಗಿದೆ ಆಯಿತಾ. ನಾವು ಯಾವ ರೀತಿ ಇದು ಹೋಗುತ್ತಂತೆಲ್ಲ, ಯಾಕಂದರೆ ಸಾಂಗ್ಗಳಿಗೆ ಪ್ರತಿಯೊಬ್ಬರು ಬೇಕಾಗತ್ತೆ. ಸಾಂಗ್ಗಳಿಗೆ ಎಲ್ಲರೂ ಒಂದು ಆಸಕ್ತ ಮಠ ಸಾಂಗ್ ಅಂದರೆ ಎಲ್ಲರೂ ಮನವೊಲಿತಾರೋ ಅಥವಾ ಇಲ್ಲೋ ಇದು ಕಾದು ನೋಡ್ಬೇಕಾಗತ್ತೆ. ಯಾಕಂದರೆ ಇದು ನಮ್ಗೆ ಈಗೇನಿದೆಲ್ಲ ಯುಗಾದಿ ಹಬ್ಬನೇ ಈ ಒಂದು ಎಲೆಕ್ಷನ್ನೇ ಯುಗಾದಿ ಹಬ್ಬದ ಟೈಪ್ ಕಾಣ್ತಾ ಇದೆ. ಯಾಕಂದ್ರೆ ಇದಾಗ ಯುಗಾದಿ ಸಮೀಪದಲ್ಲಿದೆ, ಭಾಳ ಒಂದು ಇಂಟ್ರೆಸ್ಟಿಂಗ್ ಇದೆ. ಎಲ್ಲರ ಕಣ್ಣು ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ಮೇಲಿದೆ. ಯಾಕಂದ್ರೆ ಆ ರೀತಿ ಬೆಸುಗೆ ಆಗಿದೆ ಅದು ಆಯಿತಾ. ಇದು ಏನಂತ ಹೇಳಲಿಕ್ಕೆ ಬರಲ್ಲ, ಯಾವ ರೀತಿ ಆಗತ್ತೆ ಅಂತ ಏನು ಹೇಳಕ್ಕೆ ಬರಲ್ಲ. ಫೈನಲ್ ಮ್ಯಾಚ್ ಏನಿದೆಯಲ್ಲ ಎಂಟು ದಿನ ಗೊತ್ತಾಗತ್ತೆ. ಅಲ್ಲಿವರೆಗೂ ಯಾರ್ದು ಏನಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಎಲ್ಲ ಮಠಾಧೀಶರು ಎಲ್ಲರೂ ಇದು ಮಾಡಿ, ಮಠಾಧೀಶರು ಎಲ್ಲರೂ ಇದು ಮಾಡಿದರೆ ದಿಂಗಲ್ ಅಜ್ಜರ್ ಬರುವಂಥ ಚಾನ್ಸ್ ಇದೆ. ಇನ್ನು ಮೋದಿ ನೋಡ್ಕೊಂಡು ಹೋದರೆ ಜೋಶಿಯವ್ರು ಬರೋ ಚಾನ್ಸ್ ಇದೆ. ಕಾಂಗ್ರೆಸ್ ಇದ್ರಲ್ಲಿ ನೋಡೋಕೆ ಹೋದರೆ ಈ ಗ್ಯಾರಂಟಿ ಇದರಲ್ಲಿ ಅಸೋಟಿಯವರು ಬರೋ ಚಾನ್ಸ್ ಇದೆ. ಯಾವ ರೀತಿ ಅಂದರೆ, ಯಾಕಂದರೆ ಮೂರು ಸ್ಟ್ರಾಂಗ್ ಟೀಮ್ ಇದ್ದಾವೆ. ನೋಡಬೇಕು ಅಂದರೆ ಎಲ್ಲ ಕಡೆ ನೋಡೋಕೆ ಹೋದರೆ ಮೋದಿ ಹವಾದಿಂದ ಬಂದರೆ ಜೋಶಿಯವರು ಬರ್ಬೋದು ಅಥವಾ ಸ್ವಾಮಿಗಳು ಬರ್ಬೋದು, ಯಾವುದು ಹೇಳಕ್ಕೆ ಬರಲ್ಲ. ಇಂಟ್ರೆಸ್ಟಿಂಗ್ ಇದೆ, ಕಾದು ನೋಡೋಣ. ನಾಡಿನ ಸಮಸ್ತ